ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನಪ್ಪ? ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರಪ್ಪ? ಪ್ರಜ್ವಲ್ ರೇವಣ್ಣ ರಾಜ್ಯದ ಜನ ಮಾಡ್ತಾ ಇರುವಂತ ಪ್ರಶ್ನೆ. ಪ್ರಜ್ವಲ್ ರೇವಣ್ಣ ಬಗ್ಗೆ ಬಹಳಷ್ಟು ಹೇಳೋದಿದೆ, ಮಾತನಾಡೋದಿದೆ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ಪ್ರಜ್ವಲ್ ಸದ್ಯಕ್ಕೆ ವಾಪಸ್ ಬರೋದು ಡೌಟ್. ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕವೇ ಪ್ರಜ್ವಲ್ ರಾಜ್ಯಕ್ಕೆ ಬರ್ತಾರೆ. ಮೇ 15ರ ವಿಮಾನ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ನಿನ್ನೆ ಬೆಂಗಳೂರಿಗೆ ಬರೋದಕ್ಕೆ ಟಿಕೆಟ್ ಬುಕ್ ಆಗಿತ್ತು. ಪ್ರಜ್ವಲ್ ರೇವಣ್ಣ ಅವರನ್ನ ಕಾಯ್ತಾ ಇದ್ದಾರೆ ಜನ. ಕಾದು ನೋಡುವ ತಂತ್ರವೂ ಕೂಡ ನಡೀತಾ ಇದೆ ಪ್ರಜ್ವಲ್ ರೇವಣ್ಣ ಅವರ ಕಡೆಯಿಂದ. ಫ್ಲೈಟ್ ಟಿಕೆಟ್ ರದ್ದುಗೊಳಿಸಿ ಹಣ ವಾಪಸ್ ಪಡೆದಿಲ್ಲ. ಟಿಕೆಟ್ ಬುಕ್ಕಿಂಗ್ ಆಗಿ ಮುಂಗಡವಾಗಿ ಇಟ್ಟಿರುವಂತಹ ಹಣ 3.5 ಲಕ್ಷ ಬಿಸಿನೆಸ್ ಕ್ಲಾಸ್ ನಲ್ಲಿ ಟಿಕೆಟ್ ಬುಕ್ ಆಗಿತ್ತು. ಇನ್ನು ಜರ್ಮನ್ ಟು ಬೆಂಗಳೂರು ಲುಫ್ತಾನ್ಸಾ ವಿಮಾನ ಯಾವ ಕ್ಷಣದಲ್ಲಾದ್ರೂ ಟಿಕೆಟ್ ಬುಕ್ಕಿಂಗ್ಗೆ ಅವಕಾಶ ಇರುತ್ತೆ. ಕಾರ್ಡ್ ಬದಲು ಕ್ಯಾಶ್ ನೀಡಿ ಟಿಕೆಟ್ ಬುಕ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಈಗಾಗಲೇ 2 ಬಾರಿ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. 2 ಬಾರಿ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಇದನ್ನ ಸಾಮಾನ್ಯ ಜನ ಯಾರಾದ್ರೂ ಮಾಡಿಬಿಟ್ಟಿದ್ರೆ ಏನಾಗ್ತಾ ಇತ್ತು ಪರಿಸ್ಥಿತಿ? ಒದ್ದೇಳ್ಕೊಂಡ್ ಬರ್ತಾ ಇದ್ರು ವಿದೇಶಕ್ಕೆ ಹೋಗಿ. ಎಲ್ಲೇ ಅಡಗಿ ಕೂತಿದ್ರು ಕೂಡ ಇಂಥವ್ರನ್ನ ಬಿಡ್ತಾ ಇರಲಿಲ್ಲ. ಯಾಕೆ ಇವರನ್ನ ಮಾತ್ರ ಪದೇ ಪದೇ ಎಕ್ಸ್ಕ್ಯೂಸ್ ಮಾಡ್ತಾ ಇದೆ SIT? ಪದೇ ಪದೇ ಸುಮ್ಮನೆ ಇರ್ತಾ ಇದಾರಲ್ಲ, ಯಾಕೆ ಅಂತ ಇದುವರೆಗೂ ಗೊತ್ತಾಗ್ತಾ ಇಲ್ಲ. 20 ದಿನ ಆಯ್ತು ಪ್ರಜ್ವಲ್ ರೇವಣ್ಣ ಭಾರತವನ್ನ ಬಿಟ್ಟು ವಿದೇಶಕ್ಕೆ ಹೋಗಿ. 20 ದಿನ ಆಯ್ತು. ಅವತ್ತಿಂದ ಅವರ ಹೆಸರಿನಲ್ಲಿ ನಡೀತಾ ಇರುವಂತ ಈ ವಿಚಾರ ಅಥವಾ ಈ ಚರ್ಚೆ ಇನ್ನೂ ನಡೀತಾನೆ ಇದೆ. ರೇವಣ್ಣ ಅವರು ಜೈಲಿಗೆ ಹೋಗಿ ವಾಪಸ್ ಬಂದು ಆಯ್ತು ಜಾಮೀನಿನ ಮುಖೇನ. ಆದ್ರೆ ಪ್ರಜ್ವಲ್ ರೇವಣ್ಣ, ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತ ಪ್ರಜ್ವಲ್ ರೇವಣ್ಣ ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲಿದ್ದಾರೆ ಅಂತ ಏನಾದ್ರೂ SIT ಅಧಿಕಾರಿಗಳಿಗೆ ಗೊತ್ತಿದೆಯಾ ಅಂತ ನಮಗೆ ಅನುಮಾನ ಬರ್ತಾ ಇದೆ. 2 ಬಾರಿ ಟಿಕೆಟ್ ಕ್ಯಾನ್ಸಲ್ ಮಾಡ್ತಾರೆ ಈ ಮನುಷ್ಯ ಅಂತ ಅಂದ್ರೆ ಬೇರೆ ಯಾರಾದ್ರೂ ಆಗಿದ್ರೆ ಸುಮ್ಮನೆ ಇರ್ತಾ ಇದ್ರ? ಇವರೆಲ್ಲ ಸುಮ್ಮನೆ ಇರ್ತಾ ಇದ್ರೇನ್ರಿ? ಸಾಧ್ಯನೇ ಇಲ್ಲ. ಯಾರು? ಪ್ರಜ್ವಲ್ ರೇವಣ್ಣ MP ಅಲ್ವಾ? ದೊಡ್ಡ ಬ್ಯಾಕ್ ಗ್ರೌಂಡ್ ಇದೆಯಲ್ವಾ, ಅವ್ರಿಗೆ ದೊಡ್ಡ ಕುಟುಂಬ ಇದೆಯಲ್ವಾ? ಹಾಗಾಗಿ ಸುಮ್ಮನೆ ಬಿಡ್ತಾ ಇದ್ದೀರಾ? ಶ್ರೀಮಂತರು, ಅಧಿಕಾರಿಗಳು ಎಲ್ಲರೂ ಅವ್ರ ಕಡೆ ಇದ್ದಾರೆ. ಅಧಿಕಾರ ಅಂತೂ ಅವ್ರ ಜೊತೆಗೆ ಇದೆ. ಹಾಗಾಗಿ ಸುಮ್ಮನೆ ಬಿಡ್ತಾ ಇದ್ದೀರಾ? ಇದೇ ಕೆಲಸನ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದ್ರೂ ಮಾಡಿದ್ರೆ, ಆತನ ಮೇಲೆ ಆರೋಪ ಬಂದಿದ್ರೆ ಸುಮ್ಮನೆ ಇರ್ತಾ ಇದ್ರ? ಸಾಧ್ಯನೇ ಇಲ್ಲ. ಆ ಆರೋಪಿ ಎಲ್ಲಿ ಹೋಗಿದಾನೋ, ಯಾವ ಬಿಲದಲ್ಲಿ ಅಡಗಿ ಕೂತಿದ್ದಾನೋ ಅಲ್ಲಿ ಹೋಗಿ ಆತನನ್ನ ಎತ್ತಾಕೊಂಡು ಬರ್ತಾ ಇದ್ರಿ, ಒದ್ದು ಹೇಳ್ಕೊಂಡು ಬರ್ತಾ ಇದ್ರಿ. ಆದ್ರೆ ಈ ಪ್ರಕರಣದಲ್ಲಿ ಆ ಕೆಲಸ ಯಾಕಾಗ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಯಾಕಾಗ್ತಾ ಇಲ್ಲ? ನಿಮ್ಮ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದಾರ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ? ಇವತ್ತು ಬರ್ತೀನಿ ಕಾಯ್ತಾ ಇರಿ, ನಾಳೆ ಬರ್ತೀನಿ ಕಾಯ್ತಾ ಇರಿ. SIT ಅಧಿಕಾರಿಗಳು ವಿಮಾನ ನಿಲ್ದಾಣದಲ್ಲೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರಿ, ಬರ್ತೀನಿ 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 ಅಂತ ಆಟ ಆಡ್ತಾ ಇದಾರ ಹಾಗಾದ್ರೆ? ಏನ್ರಿ ಆಗ್ತಾ ಇದೆ? ಉಳ್ಳವರಿಗೊಂದು ನ್ಯಾಯ, ಇಲ್ಲದೆ ಇರುವವರಿಗೊಂದು ನ್ಯಾಯ. ಹಾಗಾದ್ರೆ ಈ ಒಂದು ಸಮಾಜದಲ್ಲಿ ಈ ಪ್ರಕರಣವನ್ನ ನೋಡ್ತಾ ಇದ್ರೆ ಶ್ರೀಮಂತರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಅನ್ನೋ ನಿಟ್ಟಿನಲ್ಲಿ ಆಗ್ತಾ ಇದೆ. ನಾನು ಮತ್ತೆ ಮತ್ತೆ ಹೇಳ್ತೀನಿ, ಇದೇ ಪ್ರಕರಣದಲ್ಲಿ ಯಾವುದಾದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದಿದ್ರೆ ಒದ್ದೇಳ್ಕೊಂಡು ಬರ್ತಾ ಇದ್ರಿ SIT ಅಧಿಕಾರಿಗಳು ಇಷ್ಟೊತ್ತಿಗೆ. SIT ಅಧಿಕಾರಿಗಳು ನಿಮಗೆ ನಿಮ್ಮದೇ ಆದಂತ ಒಂದು ಜವಾಬ್ದಾರಿ ಇರುತ್ತೆ, ಗೌರವ ಇರುತ್ತೆ. ಏನ್ ಮಾಡ್ತಾ ಇದ್ದೀರಿ?
ಸರ್ಕಾರದ ಚೇಲಾಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಗುಲಾಮರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವೆಲ್ಲ. ಒಬ್ಬ ಆರೋಪಿಯನ್ನ 20 ದಿನಗಳ ಕಾಲ ನಿಮಗೆ ಹಿಡಿಯಕ್ಕಾಗ್ತಾ ಇಲ್ಲ, ಕರ್ಕೊಂಡು ಬರೋದಕ್ಕಾಗ್ತಾ ಇಲ್ಲ ಅಂತ ಅಂದ್ರೆ ಏನ್ರಿ ಅರ್ಥ? ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ಸಮಾಜಕ್ಕೆ ಏನ್ ಸಂದೇಶವನ್ನ ಕೊಡ್ತಾ ಇದ್ದೀರಾ ನೀವು? ಎಷ್ಟೋ ಹೆಣ್ಣು ಮಕ್ಕಳು ಒದ್ದಾಡ್ತಾ ಇದ್ದಾರೆ, ಇಲ್ಲಿ ನೇರವಾಗಿ ಆರೋಪಗಳು ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು. ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ ಸಾಮಾಜಿಕ ಜಾಲತಾಣದಲ್ಲಿ. ಆದ್ರೆ ಇಷ್ಟೆಲ್ಲ ಸಾಕ್ಷಿಗಳಿದ್ರು ಕೂಡ SIT ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿನೇ ಇದ್ದಾರೆ. ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ರಿ, ವಿಚಾರಣೆಗೊಳಪಡಿಸಿದ್ರಿ. ಅದಾದ ನಂತರ ರೇವಣ್ಣ ಅವರಿಗೆ ಜಾಮೀನು ಸಿಕ್ತು, ಹೊರಗಡೆ ಬಂದಿದ್ದಾರೆ. ಅವರ ಪುತ್ರ ಮೇನ್ ಆರೋಪಿ ಎಲ್ಲಿ? ಆ ಮೇನ್ ಆರೋಪಿಯನ್ನ ಬಿಟ್ಟು ಉಳಿದವರನ್ನೆಲ್ಲ ಒಳಗೆ ಕರ್ಕೊಂಡು ಹೋಗ್ತೀರಿ, ವಿಚಾರಣೆಗೆ ಒಳಪಡಿಸ್ತೀರಿ. ಅಲ್ಲಿ ಏನಾಗ್ತಾ ಇದೆ ಒಂದು ಗೊತ್ತಾಗ್ತಾ ಇಲ್ಲ. ಸರ್ಕಾರ ಅವರ ಬೆಂಬಲಕ್ಕಿದೆಯಾ? ಕೇಂದ್ರ ಸರ್ಕಾರ ಬೆಂಬಲಕ್ಕಿದೆಯಾ? ಹಂಗಾಗಿನೇ SIT ಅಧಿಕಾರಿಗಳು ಸೈಲೆಂಟ್ ಆಗಿ ಕೂತಿದ್ದೀರಾ? ಹೌದು ತಾನೇ? ಹಂಗೆ ಆಗ್ತಾ ಇದೆ. ಜನ ಮಾತನಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಮೇಲೆ ನಂಬಿಕೆ ಕಳ್ಕೊಳ್ತಾ ಇದ್ದಾರೆ ಜನ. SIT ಅಂತ ಅಂದ್ರೆ ಒಂದು ನಂಬಿಕೆ ಇತ್ತು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ನೀವು ಸ್ಪೆಷಲ್ ಆಗಿ ಇನ್ವೆಸ್ಟಿಗೇಷನ್ ಏನ್ ಮಾಡ್ತಾ ಇಲ್ಲ, ಅದು ನಮ್ಮ ಕಣ್ಣಿಗಂತೂ ಕಾಣಿಸ್ತಾ ಇಲ್ಲ. ಮಾಮೂಲಿ ಸರ್ಕಾರ ಏನ್ ಹೇಳುತ್ತೋ ಅದನ್ನ ನೀವು ಮಾಡ್ತಾ ಇದ್ದೀರಿ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 20 ದಿನ ಒಬ್ಬ ಆರೋಪಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ, ಪದೇ ಪದೇ ಟಿಕೆಟ್ ಕ್ಯಾನ್ಸಲ್ ಮಾಡ್ತಾನೆ ಅಂತ ಅಂದಾಗ ಗೊತ್ತಾಗ್ತಾ ಇದೆ ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ. ರಾಜ್ಯದ ಜನ ಕ್ಯಾಕರ್ಸ್ ಉಗಿತಾ ಇದ್ದಾರೆ ನಿಮಗೂ, ಆ ಆರೋಪಿಗಷ್ಟೇ ಅಲ್ಲದೆ ನಿಮಗೂ ಉಗಿತಾ ಇದ್ದಾರೆ. ನೀವು ಸರ್ಕಾರದ ಚೇಲ, ಅಧಿಕಾರಸ್ಥರ ಚೇಲಾಗಳು ನೀವು ಅಂತ ಹೇಳಿ ಉಗಿತಾ ಇದ್ದಾರೆ. ಉಗಿಸ್ಕೊಳ್ಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.